ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ತ್ರಿಶು, ಆ ರಾತ್ರಿ ನನ್ನ ಬದುಕು ಬದಲಾಗುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ನಾನು ಆ ರೀತಿ ಒಂದು ದೊಡ್ಡ ಸಮಸ್ಯೆಗೆ ಸಿಕ್ಬೀಳ್ತೀನಿ ಅಂತ ಕನಸಲ್ಲೂ ಊಹಿಸಿರಲಿಲ್ಲ. ಅವ್ನು ನನ್ನ ಕೈ ಹಿಡಿದು ಬಾಗ್ಲಾಕಿ ಅದೇ ಬಾಗ್ಲಿಗೆ ಒರಗಿಸ್ದ. ನನ್ನ ಕೈ ಕಾಲು ನಡುಗ್ತಿತ್ತು ಎಂದು ಹೇಳ್ತಾ ಇದ್ದ ಹುಡುಗಿಯ ಕೈ ಕಾಲು ಈಗಲೂ ನಡುಗ್ತದೆ. ಶ್ರೇಯಾ, ತಗೋ ನೀರು ಕುಡಿ ಎಂದು ನೀರು ಕುಡಿಸಿದ ತ್ರಿಶೂಲ್. ನೀರು ಕುಡಿದವಳು ಆ ದಿನ ನೆನೆಯುತ್ತಾ, ಅವನವತ್ತು ನನಗೆ ಲೈಫ್ನಲ್ಲಿ ಮರೆಯೋಕ್ಕಾಗ್ದಿರೋ ಗಿಫ್ಟ್ ಕೊಟ್ಟ, ಆ ಗಿಫ್ಟನ್ನು ಇಲ್ಲಿ ತನಕ ತಂದು ನಿಲ್ಲಿಸಿದೆ ಎಂದು ಕತೆ ಹೇಳೋದು ಮುಂದುವರೆಸಿದ್ಲು. ಫ್ಲ್ಯಾಶ್ ಬ್ಯಾಕ್. ಏನು ಮಾಡ್ತಾ ಇದ್ದೀರಾ, ಬಿಡಿ ನನ್ನ ಎಂದು ಕೇಳ್ತಿದ್ದವಳ ನೋಡ್ತಾ ನಗ್ತಿದ್ದನು ಆದಿತ್ಯ. ಅವನ ಹಿಡಿತಕ್ಕೆ ಕೋಪಗೊಂಡು, ಶ್ರೇಯಾ ಬಿಡ್ತೀರಾ ಇಲ್ವಾ, ಇಲ್ಲ ಜೋರಾಗಿ ಕಿಡ್ಸ್ಕೋಬೇಕಾಗತ್ತೆ ಎಂದು ಹೆದರಿಸಿದಾಗ ಅವನ ನಗು ಮತ್ತಷ್ಟು ಜೋರಾಯಿತು. ಯಾಕೆ ನಗ್ತಿದ್ಯಾ, ನಿನ್ನೆ ಕೇಳ್ತಾ ಇರೋದು ಎಂದು ಶ್ರೇಯಾ ತನ್ನ ಕೋಪ ಮತ್ತಷ್ಟು ಹೆಚ್ಚಿಸಿಕೊಂಡಾಗ, ಕೂಲ್ ಶ್ರೇಯಾ ಕೂಲ್, ಈಗಲೇ BP ಏರಿಸ್ಕೊಳ್ಬೇಡ. ಬಾಯ್ದುವೆ, ನಿಂಗೆ ಬೆಡ್ರೂಮ್ ಸೀನ್ಸ್ ಬೇಕಾ ಬಾತ್ರೂಮ್ ಸೀನ್ಸ್ ಬೇಕಾ ಎಂದು ಮುಜುಗರವಾಗುವಂತೆ ಕೇಳಿದಾಗ ಅವನ ಕೆನ್ನಿಗೆ ರಪ್ಪನೆ ಬಾರಿಸುತ್ತಾಳೆ ಶ್ರೇಯಾ. ಏಟು ತಿಂದಾದ ನಂತರ ಅವಳ ಕೈ ಹಿಡಿದು ಬಲವಂತವಾಗಿ ತುಟಿಯೊತ್ತುತ್ತಾನೆ ಆದಿತ್ಯ ಪ್ರಸಾದ್. ಅವಳಿಗೆ ಅಸಹ್ಯವಾಗಿ ದೂರ ತಳ್ಳಿ, ನೀನು ಹೊರಗಡೆ ಹೋಗಬೇಕು, ಬೆಡ್ರೂಮ್ ಸೀನ್ಸ್ ಆದರೆ ನಿನ್ನ ನಡುವೆ ಆಫ್ಟರ್ ಮ್ಯಾರೇಜ್ ಇರುತ್ತೆ, ಬಾತ್ರೂಮ್ ಸೀನ್ಸ್ ಆದರೆ ನನ್ನ ಹತ್ರ ಈಗಲೇ ನಿನ್ನ ತಂಗಿ ಶೋ ಸಿಗುತ್ತೆ ಎಂದ. ಆ ಮಾತು ಕೇಳ್ತಾ ಯಾಕೋ ಶ್ರೇಯಾಗೆ ಒಂಥರ ಅನ್ನಿಸ್ತು. ಶೋ ಅಂದರೆ ಎಂದು ಗಾಬರಿಯಿಂದ ಅವನ ಕಡೆ ನೋಡಿದ್ಲು. ಮೊಬೈಲ್ ತೋರಿಸುತ್ತಾ, ಇದರಲ್ಲಿ ಒಳ್ಳೆ ಮೂವಿ ಇದೆ, ನಾನು ಶೂಟ್ ಮಾಡಿದ್ದು, ನಿನ್ನ ತಂಗಿ ಸ್ನಾನದ ವಿಡಿಯೋನ ಎಂದ. ಆ ಮಾತು ಕೇಳಿಸಿಕೊಂಡ ಕೂಡಲೇ ಓಡೋಡಿ ಬರುವ ಶ್ರೇಯಾ, ವಾಟ್, ಹೇ ಪಾಪಿ ಏನು ಹೇಳ್ತಿದ್ಯಾ ಎಂದು ಕೇಳಿದಾಗ, ಸ್ಯಾಂಪಲ್ ಬೇಕಾ, ಒಂದು ಕಿಸ್ ಕೊಡು ತೋರಿಸ್ತೀನಿ ಎಂದ ಕೆನ್ನೆ ತೋರಿಸ್ದ. ಛೇ ಎಂದು ಆಕೆ ಮುಖ ತಿರುಗಿಸಿದಾಗ, ಮೌಲ್ಯ ಸ್ನಾನವನ್ನು ಸಖತ್ ಹಾಟಾಗಿ ಮಾಡ್ತಾಳೆ ಎನ್ನುತ್ತಾ ವಿಡಿಯೋ ನೋಡ್ತಿದ್ದ. ಅದನ್ನು ಕಿತ್ತುಕೊಳ್ಳಲು ನೋಡುವ ಶ್ರೇಯಾ, ಒಂದು ಹುಡುಗಿ ಲೈಫ್ ಹಾಳಾಗೋ ವಿಡಿಯೋ ಮಾಡಿ ನಾಚಿಕೆ ಇಲ್ಲದವನಂತೆ ನಡ್ಕೊಳ್ತಾ ಇದೆಯಾ, ನೀನು ಒಬ್ಬ ಶಿಕ್ಷಕನ, ಮೊದಲು ಆ ವಿಡಿಯೋ ಡಿಲೀಟ್ ಮಾಡು ಎಂದು ಮೊಬೈಲ್ ಪಡೆಯಲು ಹತ್ತಿರ ಬಂದವಳನ್ನು ಗಟ್ಟಿಯಾಗಿ ಬಳಿ ಎಳೆದುಕೊಂಡವ. ಇದರಲ್ಲಿ ಮೌಲ್ಯ ವಿಡಿಯೋ ಹೇಗೆ ಬಂತು ಅಂತ ಕೇಳಲ್ವ ಶ್ರೇಯಾ ಎಂದ. ಹೇಗೆ ಬಂತು ಅಂದರೆ ನೀನು ಹೇಗೆ ಶೂಟ್ ಮಾಡಿದೆ ಅಂತ ಹೇಳು ಎಂದವಳಿಗೆ ಈಗ ಅರಿವಾಯಿತು ಅವರ ಮನೆಯ ಬಾತ್ರೂಮ್ ಮನೆಯ ಹೊರಗೆ ಇದೆ ಎಂದು. ಅವಳ ಕಣ್ಣಲ್ಲಿ ನೀರಾವರಿಸಿತು, ಕೋಪವೂ ಬಂತು. ಅಂದರೆ ಎಂದವಳ ನೋಡಿ, ನನ್ನ ಬಳಿ ನಿನ್ನ ವಿಡಿಯೋ ಕೂಡ ಇದೆ ಚಿನ್ನ, ಅಷ್ಟೇ ಅಲ್ಲ ನಿನ್ನ ಅಮ್ಮನ ಅಪ್ಪನ ವಿಡಿಯೋ ಕೂಡ ನೋಡ್ತೀಯಾ ಎಂದವನ ಕೊರಳ ಪಟ್ಟಿ ಹಿಡಿದು, ಛೇ ನೀಚ, ನಿನ್ನ ಸ್ವಂತ ಮಗನ ಹಾಗೆ ನೋಡ್ತಾರೆ ಅವರು, ಅವರನ್ನು ಬಿಟ್ಟಿಲ್ವಾ ಪಾಪಿ ನೀನು ಎಂದು ಕೇಳುವಾಗ, ನನಗೇನು ವಯಸ್ಸಾಗಿರೋ ದೇಹದ ಮೇಲೆ ಆಸೆ ಇರಲಿಲ್ಲ, ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೆ, ಅದು ಅವರನ್ನು ರೆಕಾರ್ಡ್ ಮಾಡಿದೆ ಎಂದವನು ಮೆಲ್ಲಗೆ ಅವಳ ಕಿವಿಯಲ್ಲಿ, ನಿಮ್ಮಮ್ಮನ ಏಜಿಗೆ ವಯಸ್ಸಾಗಿದೆ ಅಷ್ಟೆ, ದೇಹಕ್ಕೆ ವಯಸ್ಸಾದಂಗೆ ಇಲ್ಲ ಎಂದ. ಕ್ಯಾಕರಿಸಿ ಮುಖಕ್ಕೆ ಉಗಿದ್ಲು. ಆದರೂ ಐಶ್ವರ್ಯ ನಿನ್ನ ಮಾತ್ರ ನೋಡ್ತಾನೇ ಇರಬೇಕು ಅನಿಸೋದ್ರಲ್ಲಿ ಡೌಟ್ ಇಲ್ಲ, ನಿಂದು ಸಖತ್ತು ಹಾಟ್ ಬಾಡಿ ಎಂದ. ಮೊದಲು ಡಿಲೀಟ್ ಮಾಡು, ಈಗಲೇ ಡಿಲೀಟ್ ಮಾಡು, ಇಲ್ಲ ನಾನು ಈಗಲೇ ಹೋಗಿ ಅಪ್ಪನ ಹತ್ರ ಎಲ್ಲ ಹೇಳ್ತೀನಿ ಎಂದು ಹೊರಟವಳ ನೋಡಿ, ಈಗಷ್ಟೇ ಕಾಲೇಜಿಗೆ ಜಾಯ್ನ್ ಆಗ್ತಾ ಇದ್ದಾಳೆ, ಅವಳ ಫುಲ್ ವಿಡಿಯೋನ ಅವರ ಕ್ಲಾಸ್ಮೇಟ್ಸ್ ನೋಡಿ ವೆಲ್ಕಮ್ ಮಾಡಿದ್ರೆ ಮಸ್ತ್ ಇರುತ್ತೆ ಅಲ್ವಾ ಶ್ರೇಯಾ ಡಾರ್ಲಿಂಗ್ ಎಂದ. ಆ ಮಾತಿಗೆ ಇಟ್ಟ ಹೆಜ್ಜೆ ಎಂದಿಟ್ಟುಕೊಂಡವಳು ಅವಳ ಬಳಿ ಬಂದು, ಬೇಕಾದರೆ ಹೇಳು, ಈಗಲೇ ಶೇರ್ ಬಟನ್ ಒತ್ಬಿಡ್ತೀನಿ ಎಂದ. ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ವೇನೋ ನೀನು, ನಾವೇನು ದ್ರೋಹ ಮಾಡಿದ್ದೀವಿ ನಿನಗೆ, ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ಯಾ, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಆ ವಿಡಿಯೋ ಡಿಲೀಟ್ ಮಾಡು ಪ್ಲೀಸ್ ಎಂದಳು. ಡಿಲೀಟ್ ಮಾಡೋದು ಪ್ರಾಬ್ಲಮ್ ಅಲ್ಲ ಬೇಬಿ, ಅದಕ್ಕೆ ನನಗೇನು ಲಾಭ ಹೇಳು ಎಂದ. ಬ್ಲ್ಯಾಕ್ಮೇಲ್ ಮಾಡ್ತಿದ್ಯಾ, ಎಲ್ಲ ವಿಚಾರ ಹೇಳಿದ್ರೆ ಏನಾಗುತ್ತೆ ಗೊತ್ತಿದ್ಯಾ ಎಂದು ಕಣ್ಣೀರು ಒರೆಸಿಕೊಳ್ತಾ ಕೇಳಿದವಳ ನೋಡಿ, ಹೋಗಿ ಅಲ್ಲಿ ನೀನು ಹೇಳಿ ಬರೋ ಅಷ್ಟರಲ್ಲಿ ಇಲ್ಲೇನಾಗುತ್ತೆ ಅಂತ ನಿನಗೆ ಗೊತ್ತಾ ಎಂದ. ಬೇರೆ ದಾರಿ ಕಾಣದೆ, ನಿಂಗೇನು ಬೇಕು ಎಂದು ಕೇಳಿ ಅಳ್ತಿದ್ದವಳ ಸೆರಗಿನ ಘಮ ಸವಿಯುತ್ತಾ, ನೀನು ಎಂದ. ಆ ಮಾತು ಕೇಳ್ತಾ ಗಾಬರಿಯಿಂದ, ನಾನಾ ಎಂದು ನೋಡ್ತಿದ್ದವಳ ಮೈಘಮ ಸವಿಯುತ್ತಾ, ಅಂದರೆ ನಾನು ನಿನ್ನ ಮದುವೆ ಆಗಬೇಕು, ಬಿಕಾಸ್ ನೀನು ನನಗೆ ಪ್ರತಿದಿನ ಬೇಕು ಎಂದ. ಏನು ಪಗೊಳ್ತಿದ್ಯಾ ಎಂದು ಕೈ ಎತ್ತಿದವಳ ಕೈ ತಿರುಚಿದವನು ಆ ಕೈಗೆ ಮುತ್ತಿಡುತ್ತಾ ನಗಲು, ನಾನು ಆ ರೀತಿಯ ಹುಡುಗಿ ಅಲ್ಲ, ನಂದು ಮರ್ಯಾದಸ್ಥರ ಕುಟುಂಬ, ಪ್ಲೀಸ್ ನಿನ್ನ ಕೈ ಮುಗಿತೀನಿ, ಬಿಟ್ಬಿಡು ನಮ್ಮನ್ನು ಎಂದವಳ ನಡುವನ್ನು ಒರಟಾಗಿ ಬಳಸಿ, ಸ್ವಲ್ಪ ಏಮಾರಿದ್ರು ನಿನ್ನ ತಂಗಿ ಅಲ್ಲ, ನಿನ್ನಮ್ಮನ ವಿಡಿಯೋ ಕೂಡ ನಿನ್ನಪ್ಪನ ಮೊಬೈಲ್ಗೆ ಬರೋ ತನಕ ಕಾಯಬೇಕಾಗತ್ತೆ ಎಂದ. ಆದಿತ್ಯ ಪ್ಲೀಸ್ ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ, ಅಕ್ಕ ಆದಿತ್ಯ ಎಂದು ಹೊರಗಡೆಯಿಂದ ಕರೆಯುತ್ತಾ ಬಂದ್ಬಿಟ್ಟಿದ್ಲು ಮೌಲ್ಯ.
ಆದಿತ್ಯ ಪ್ಲೀಸ್ ಆದಿತ್ಯ ಎಂದು ಆಕೆ ಮತ್ತೇನೋ ಕೇಳೋ ಮುನ್ನವೇ ಥಟ್ಟನೆ ಅವಳನ್ನು ಅಪ್ಪುವ ಆದಿತ್ಯ, ಮದುವೆ ಮಾಡಿಕೊಂಡು ಮನೆ ಉಳಿಸುವೆಯೋ ಇಲ್ಲ ಮನೆ ಹಾಳು ಮಾಡ್ತೀಯಾ ನೋಡು ಎಂದು ಹಾಗೆ ಬಾಗ್ಲು ತೆರೆದ್ಬಿಟ್ಟಿದ್ದ. ಬಿಡು ನನ್ನ ಎಂದು ಶ್ರೇಯಾ ಬಿಡಿಸ್ಕೊಳ್ಳೋದು ನೋಡುವ ಮೌಲ್ಯ, ಅಕ್ಕ ನೀನು ಒಳಗಡೆ ಎಂದು ಮತ್ತೇನೋ ಹೇಳೋವಾಗ ಮೌಲ್ಯ ಅದು ಈ ಎಂದು ಶ್ರೇಯಾ ಬಾಯಿ ತೆರೆಯುವ ಮುನ್ನವೇ ಮೌಲ್ಯ ಅದೇನಿಲ್ಲಮ್ಮ, ಅದು ನಿನ್ನಕ್ಕ ನನಗೆ ಊಟಕ್ಕೆ ಬಾ ಅಂತ ಕರಿತಿದ್ರು, ನಾನು ಬರಲ್ಲ ಅಂದೆ, ಅದಕ್ಕೆ ಒಳಗಡೆ ಬಂದು ಪ್ಲೀಸ್ ನನ್ನ ಹುಟ್ಟಿದ ಹಬ್ಬ ಬನ್ನಿ ಅಂತ ಹೇಳ್ತಿದ್ರು, ನಾನು ಒಂದು ನೋಟ್ಸ್ ರೆಡಿ ಮಾಡ್ತಿದ್ದೆ, ಅದಕ್ಕೆ ಇಲ್ಲೇ ಇದ್ರು, ಈಗ ಹೊಟ್ಟಿದ್ದೆ ಎಂದು ಸಭ್ಯಸ್ಥನ ಹಾಗೆ ನಕ್ಕು. ನಡೀರಿ ಶ್ರೇಯಾ ಎಂದ. ಶ್ರೇಯಾಗೆ ಮೌಲ್ಯ ಏನು ನೋಡಿ ಏನು ಅನ್ಕೊಂಡ್ಲು ಎಂದು ಭಯವಾಗಿತ್ತು. ಹಾಗೆ ಹೋದ್ಲು. ಆ ರಾತ್ರಿ ಊಟ ಮುಗಿಸಿ ಶ್ರೇಯಾ ಕಡೆಗೆ ನೋಡಿ ಮೊಬೈಲ್ ತೋರಿಸಿ ಹೋಗಿದ್ದ ಆದಿತ್ಯ. ಶ್ರೇಯಾಗೆ ಆ ರಾತ್ರಿ ನಿದ್ರೆಯೇ ಇಲ್ಲ. ಒಂದು ದಿನದ ನಂತರ ಶ್ರೇಯಾ ಅವಳು ಬೆಳಗ್ಗೆದ್ದಾಗ ಅವಳ ಅಮ್ಮ ಅಪ್ಪನ ವಿಚಿತ್ರ ನಡೆ ಕಂಡು ದಂಗಾದ್ಲು. ಬಂದ್ಯ ಶ್ರೇಯಾ, ಬಾರಮ್ಮ ಕೂತ್ಕೋ ಎಂದ ಅಪ್ಪನ ನೋಡಿ. ಏನಾಯ್ತಪ್ಪ, ಇವತ್ತು ತಡವಾಗಿ ಹೆದ್ದೆ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ರಜೆ ಹಾಕ್ತೆ ಎಂದ್ಲು. ಇರಲಿ ಬಿಡು ಮಗಳೇ, ಒಳ್ಳೇದಾಯಿತು, ನಿನ್ನ ಮದುವೆ ವಿಚಾರ ಮಾತಾಡಬೇಕಿತ್ತು ಎಂದರು ಅಮ್ಮ. ಏನು ಮದುವೆನಾ ಅಮ್ಮ, ನನಗೆ ಈಗಲೇ ಮದುವೆ ಬೇಕಿಲ್ಲ, ಇನ್ನು ಈಗಷ್ಟೇ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಪ್ಲೀಸ್ ಅಮ್ಮ ಫೋರ್ಸ್ ಮಾಡಬೇಡಿ ಎಂದು ಇನ್ನೇನು ಎದ್ದೇಳಬೇಕಿತ್ತು. ಅಷ್ಟರಲ್ಲಿ ಒಳ ಬಂದಿದ್ದ ಆದಿತ್ಯ. ಅವನನ್ನು ನೋಡಿ ಗಾಬರಿಯಿಂದ ನಿಂತವಳ ಮುಂದೆ ಬರುವ ಮೌಲ್ಯ, ಅಕ್ಕ ಆದಿತ್ಯ ಅವರಿಗೆ ನೀನು ಒಪ್ಕೆ ಅಂತೆ, ನೀನು ಒಪ್ಕೆ ಅಂತ ಯಾವಾಗ ಹೇಳಿದ್ರೆ ಆಗ ತಾಳಿ ಕಟ್ತೀನಿ ಅಂತ ಹೇಳಿದ್ದಾರೆ ಅಂದ್ಲು. ಮೌಲ್ಯ, ನೀನು ಅಪ್ಪ ಅಮ್ಮನ ಬಳಿ ಏನೋ ಹೇಳಿದ್ಯಾ, ಅದಕ್ಕೆ ಅವ್ರು ಈ ರೀತಿ ಎಂದು ಶ್ರೇಯಾ ಮತ್ತೇನೋ ಹೇಳೋ ಮುನ್ನವೇ ಮೌಲ್ಯ ನಾನು ಮಾತಾಡ್ತೀನಿ ಎನ್ನುತ್ತಾ ಆದಿತ್ಯ ಅಪ್ಪನ ಮುಂದೆ ಬಂದು, ಅಂಕಲ್ ನೀವು ಒಪ್ಪಿಗೆ ಕೊಟ್ಟರೆ ಶ್ರೇಯಾ ಬಳಿ ಮಾತಾಡ್ಲಾ ಎಂದ. ಅವರು ಒಪ್ಪಿಗೆ ಕೊಟ್ಟಾಗಿತ್ತು. ಟೆರೆಸ್ ಮೇಲೆ ಮಾತಾಡಲು ಬಂದಾಗ ಆದಿತ್ಯ ಏನಿದಲ್ಲ ಎಂದು ಕೇಳೋ ಶ್ರೇಯಾಕೆನ್ನೆ ಸವರುತ್ತಾ, ನೆನ್ನೆ ನಾನು ಮೌಲು ಟೆಕ್ಸ್ಟ್ ಮಾಡ್ತಿದ್ವಿ, ಐ ಮೀನ್ ಚಾಟಿಂಗ್, ಆಗೊಂದು ಬಾಂಬ್ ಹಾಕ್ತೆ, ನೀನಂದರೆ ಇಷ್ಟ ಅಂತ, ಅದು ಈ ರೀತಿ ವರ್ಕ್ ಆಯಿತು ಎಂದ. ನೋಡು, ನನ್ನ ಮದುವೆ ಬಗ್ಗೆ ತುಂಬ ದೊಡ್ಡ ಕನಸು ಕಟ್ಕೊಂಡಿದ್ದೀನಿ, ನಾನು ನಿಂಗೆ ಏನು ಅನ್ಯಾಯ ಮಾಡಿದ್ದೀನಿ ಹೇಳು, ಯಾರಿಗೆ ಈ ರೀತಿ ಹಿಂಸೆ ಕೊಡ್ತಾ ಇದೆಯಾ, ಪ್ಲೀಸ್ ಆದಿತ್ಯ ನಿನ್ನ ಕಾಲಿಗೆ ಬೀಳ್ತೀನಿ, ನಮ್ಮನ್ನು ಬಿಟ್ಬಿಡು ಎಂದು ಕಾಲಿಗೆ ಬೀಳ್ತಿದ್ದವಳ ನಿಲ್ಲಿಸಿ, ಮದುವೆ ಆದಮೇಲೆ ಬಿಡು ಎಂದು ನಕ್ಕವನು, ನನಗೆ ನಾನು ಅಂದ್ಕೊಂಡಿದ್ದು ಸಾಧಿಸಬೇಕು ಅಷ್ಟೆ, ಅದಕ್ಕೆ ನನಗೆ ನೀನು ನನ್ನ ಮದುವೆ ಆಗಬೇಕು ಎಂದ. ಮುಂದೆ ಹಾಗಾದರೆ ಅವನು ಏನು ಆಲೋಚನೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾನೆ, ಅವನ ದುರುದ್ದೇಶನಾದರೂ ಏನು ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.